ಬೆಲ್ಲನ ಹಾಕಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಇವಾಗ ಈ ತರ ಗಂಟಿಲಾರ್ದ ಈ ಪಾಯಸಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನೋಡ್ರಿ. ನಾರ್ಮಲ್ ಹಾಲು ಹಾಕೋದ್ಕಿಂತ ಈ ತರ ತೆಂಗಿನಕಾಯಿ ಆರೋಗ್ಯಕ್ಕೆ ಅದನ್ನು ಸಹ ಬಹಳ ಒಳ್ಳೇದು ನೋಡ್ರಿ. ಸ್ಕಿನ್ನಿಗೆ ಆಗಿರ್ಬೋದು, ಹೆಲ್ತಿಗೆ ಬಹಳ ಒಳ್ಳೇದು ಹಸಿ ತೆಂಗಿನಕಾಯಿ ನೋಡ್ರಿ. ಗಮ್ಮಂತ ಸ್ಮೆಲ್ ಬರಾಗತ್ತದ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಗಸಗಸೆ ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ. ಇವತ್ತು ನೋಡ್ರಿ ನಾನು ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದು ಯಾವ ಪಾಯಸ ಅಂದ್ರೆ ಗಸಗಸೆ ಪಾಯಸ ಮಾಡೋದನ್ನ ತೋರಿಸ್ತೀನಿ ನೋಡ್ರಿ. ಯಾರಿಗೆಲ್ಲ ಗಸಗಸೆ ಪಾಯಸ ಇಷ್ಟ ಆಗುತ್ತಲ್ರಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಲ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋನ ನೋಡ್ರಿ ಫ್ರೆಂಡ್ಸ್. ಗಸಗಸೆ ಪಾಯಸಕ್ಕೆ ನಾನು ನೋಡ್ರಿ ಒಂದು ಅರ್ಧ ಕಪ್ಪಿನಷ್ಟು ಗಸಗಸೆ ತಗೊಂಡಿನಿ. ಅದೇ ಅಳತೆಯಲ್ಲಿ ಬೆಲ್ಲ ತಗೊಂಡಿನಿ. ಇದು ಒಂದು ಹಸಿ ತೆಂಗಿನ ಕೊಬ್ಬರಿ ನೋಡ್ರಿ. ಇದನ್ನ ಮ್ಯಾಲಿನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಈ ತರ ಕಟ್ ಮಾಡಿ ಇಟ್ಕೊಂಡಿನಿ. ಹಸಿ ತೆಂಗಿನಕಾಯಿ ನೋಡ್ರಿ ಇದು. ಅದೇ ತರ 1 ಸ್ಪೂನ್ ಅಷ್ಟು ಅಕ್ಕಿ ತಗೊಂಡಿನಿ ನೋಡ್ರಿ. ಅಂದ್ರೆ ಗಸಗಸೆ ಪಾಯಸ ಸ್ವಲ್ಪ ತಿಕ್ಕಾಗಿ ಬರಲು ಇದು ಅಕ್ಕಿ ಬೇಕಾಗುತ್ತೆ ನಮ್ಗ. ಒಂದು 4 ಗೋಡಂಬಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಒಂದು 4 ಏಲಕ್ಕಿ ತಗೊಂಡಿ ನೋಡ್ರಿ. ಇಷ್ಟೇ ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್. ಕಡಿಮೆ ಇಂಗ್ರೀಡಿಯೆಂಟ್ಸ್ ನಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಪಾಯಸ. ಇದನ್ನ ಯಾವ ತರ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ. ಫಸ್ಟ್ ನಾನು ಇಲ್ಲಿ ಒಲೆ ಮೇಲೆ ಒಂದು ಕಡಾಯಿ ತಗೊಂಡು ಅದ್ರೊಳಗೆ ನಾನು ಏನು ಗಸಗಸೆ ತಗೊಂಡಿನಲ್ರಿ ಅವನ್ನ ಡ್ರೈ ರೋಸ್ಟ್ ಮಾಡ್ಕೊಂತೀನಿ ನೋಡ್ರಿ. ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡ್ರಿ ನಾವು ಗಸಗಸೆನ. ಅದು ಒಂಥರ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡ್ರಿ ಗಸಗಸೆನ. ಅಂದ್ರೆ ಪಾಯಸ ಬಹಳ ಟೇಸ್ಟ್ ಬರುತ್ತೆ. ಇಷ್ಟ ಆದ್ರೆ ಸಾಕು ನೋಡ್ರಿ. ಇವನ್ನ ಈಗ ನಾನು ಒಂದು ಬೌಲಲ್ಲಿ ತೆಕ್ಕೊಂತೀನಿ ನೋಡ್ರಿ. ನೆಕ್ಸ್ಟ್ ನಾವು ಅದೇ ಕಡಾಯಿ ಒಳಗೆ 1 ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ನಲ್ರಿ ಅದನ್ನು ಸಹ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂತೀನಿ ನೋಡ್ರಿ. ಅಕ್ಕಿ ಹಾಕ್ಬೋದು, ಹಾಕ್ದೇನೆ ಇರ್ಬೋದು ನೋಡ್ರಿ. ಪಾಯಸಕ್ಕೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ. ಇಲ್ಲ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇದ್ವಿ ಅಂದ್ರೆ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಜಾಸ್ತಿ ತಗೊಂಡು ಅವನ್ನೇ ಈ ತರ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಸೇರಿಸ್ಕೋಬಹುದು ನೋಡ್ರಿ. ಇಷ್ಟ ಆದ್ರೆ ಸಾಕು ನೋಡ್ರಿ. ಇವಾಗ ನಾನು ಅಕ್ಕಿನೂ ಸಹ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೆಕ್ಸ್ಟ್ ನಾವೀಗ ಏನು ಗಸಗಸೆ ಮತ್ತೆ ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಂಡ್ ಬಂದಿವಲ್ರಿ ಅವನ್ನ ನೀಟಾಗಿ ಮಿಕ್ಸಿಗೆ ಹಾಕಿ ಫುಲ್ ನೈಸ್ ಆಗಿ ಪೌಡ್ರ್ ಮಾಡ್ಕೊಂಡ್ ಬರ್ಬೇಕು ನೋಡ್ರಿ. ಒಂದೇ ಸಲ ಎರಡನ್ನ ಸೇರಿಸಿ ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ ರೀ ನಾನು. ಇದ್ರ ಜೊತೆ ನಾನೇನು ಒಂದು 4 ಏಲಕ್ಕಿ ತೊಗೊಂಡಿನಲ್ರಿ ಅದನ್ನ ಸೇರಿಸ್ತೀನಿ ನೋಡ್ರಿ. ನೋಡ್ರಿ ಈ ತರ ನೈಸ್ ಆಗಿ ಪುಡಿ ಮಾಡ್ಕೊಂಡ್ ಬಂದೀನಿ ನೋಡ್ರಿ. ಇದನ್ನ ಇವಾಗ ಒಂದು ಬೌಲಲ್ಲಿ ತಗೊಂತೀನಿ. ಇವಾಗ ನಾನು ನೆಕ್ಸ್ಟ್ ಇದೇ ಮಿಕ್ಸಿ ಜಾರಿಗೆ ಇದೇನು ಒಂದು ಹಸಿ ಕೊಬ್ಬರಿ ತಗೊಂಡಿದ್ನಲ್ರಿ ಮೇಲಿನ ಸಿಪ್ಪಿ ತೆಗೆದು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಇದನ್ನು ಸಹ ಮಿಕ್ಸಿಗೆ ಹಾಕೊಂಡು ಹಾಲು ಮಾಡ್ಕೊಂಡ್ ಬರ್ಬೇಕು ನೋಡ್ರಿ. ಇವಾಗ ಇದೇ ಈ ಪಾಯಸಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನೋಡ್ರಿ. ನಾರ್ಮಲ್ ಹಾಲು ಹಾಕೋದ್ಕಿಂತ ಈ ತರ ಕಾಯಿ ಹಾಲು ಹಾಕೋದ್ರಿಂದ ಪಾಯಸ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡ್ರಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಈಗ ಹಾಲು ಮಾಡ್ಕೊಂಡ್ ಬರ್ತೀನಿ ನೋಡ್ರಿ. ನೋಡ್ರಿ ಇವಾಗ ಕಾಯಿ ಹಾಲು ರೆಡಿ ಆದವು ನೋಡ್ರಿ. ಇದನ್ನ ಕೆಲವೊಬ್ರು ಸೋಸ್ಕೊಂತಾರ್ರಿ, ಅಂದ್ರೆ ಸಿಪ್ಪೆ ತರ ಇರೋದನ್ನ ತೆಗಿತಾರ. ನಾನ್ ಮ್ಯಾಲಿಂದ ಕಪ್ಪಾಗಿರ್ತಕ್ಕಂಥ ಸಿಪ್ಪೆ ತೆಗೆದು ಬಿಡಿಸಿ ತಗೊಂಡಿರೋದ್ರಿಂದ ಇದನ್ನೇನು ಸೋಸಲ್ಲ. ನಾನು ಡೈರೆಕ್ಟ್ ಆಗಿ ಹಂಗೆ ಹಾಕೊಂತೀನಿ ನೋಡ್ರಿ. ಯಾಕಂದ್ರೆ ಹಸಿ ತೆಂಗಿನಕಾಯಿ ಆರೋಗ್ಯಕ್ಕೆ ಅದನ್ನು ಸಹ ಬಹಳ ಒಳ್ಳೇದು ನೋಡ್ರಿ. ಸ್ಕಿನ್ನಿಗೆ ಆಗಿರ್ಬೋದು, ಹೆಲ್ತಿಗೆ ಬಹಳ ಒಳ್ಳೇದು ಹಸಿ ತೆಂಗಿನಕಾಯಿ. ಇವಾಗ ಯಾವ ತರ ಮಾಡೋದಂತ ತೋರಿಸ್ತೀನಿ. ಅದೇ ಕಡಾಯಿ ಏನ್ ಇಟ್ಟಿದ್ನಲ್ರಿ ಅದೇ ಬಾಂಡ್ಲಿಯಲ್ಲಿ ನಾನೀಗ ಬೆಲ್ಲ ಕರಗ್ಸಕ್ ಇಡ್ತೀನಿ ನೋಡ್ರಿ. ಇವಾಗ ಇದೇ ಕಡಾಯಿ ಸ್ವಲ್ಪ ನೀರ್ ಹಾಕಿ ಕಡಾಯಿ ಮೊದ್ಲೇ ಕಾಯ್ದಿತ್ತು ನೋಡ್ರಿ ನಮ್ದು. ಇದರಲ್ಲಿ ಬೆಲ್ಲ ನಿಮ್ಗ ಟೇಸ್ಟ್ಗೆ ಅನುಗುಣವಾಗಿ ಹಾಕೋಬಹುದು ನೋಡ್ರಿ. ಬೆಲ್ಲ ಕಡಿಮೆ ಬೇಕನ್ನೋರು ಸ್ವಲ್ಪ ಕಡಿಮೆ ಹಾಕೋಬಹುದು. ನಾನು 1 ಬಟ್ಲಷ್ಟು ತಗೊಂಡಿದ್ದೀನಿ. ಇದು ಬೆಲ್ಲ ಸ್ವಲ್ಪ ಕರಗಬೇಕು ನೋಡ್ರಿ. ಇವಾಗ ಬೆಲ್ಲ ಕಂಪ್ಲೀಟ್ ಆಗಿ ಕರಗ್ಯದ ನೋಡ್ರಿ. ಬೆಲ್ಲದಲ್ಲಿ ಯಾವುದೇ ಕಸರಿಲ್ಲ, ಇದ್ರೆ ನಾವು ಸೋಸ್ಕೊಂತಿದ್ವಿ. ಇವಾಗ ನಾವೇನು ಮಿಕ್ಸಿ ಹಾಕೊಂಡ್ ಬಂದಿದ್ವಲ್ರಿ
ಗಸಗಸೆ ಪೌಡ್ರ್ ಅದನ್ನ ಹಾಕಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಇವಾಗ ಈ ತರ ಗಂಟೆಲಾರ್ದಂಗೆ ಸ್ವಲ್ಪ ನೀಟಾಗಿ ಹಿಂಗ ಕಲಿಸ್ಕೋಬೇಕು ನೋಡ್ರಿ. ಗಸಗಸೆ ಮತ್ತೆ ಅಕ್ಕಿ ಏನ್ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡ್ ಬಂದಿದ್ವಲ್ರಿ ಅದನ್ನ ಹಾಕ್ಬೇಕು. ಇವಾಗ 1 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಇವಾಗ ಏನಿದು ತೆಂಗಿನ ಹಾಲು ಮಿಕ್ಸಿಗೆ ಹಾಕೊಂಡ್ ಬಂದಿದ್ವಲ್ರಿ ಅದನ್ನ ಸೇರ್ಸ್ಕೊಂತೀನಿ ನೋಡ್ರಿ. ತೆಂಗಿನ ಹಾಲ್ ಜೊತೆ ಈ ಪಾಯಸ ಕುದೀತದಲ್ರಿ, ಒಂದು ಗಮ್ ಅಂತ ಸ್ಮೆಲ್ ಬರುತ್ತ್ರಿ. ನಿಜವಾಗ್ಲೂ ಬಹಳ ಚೆನ್ನಾಗಿರುತ್ತೆ ನೋಡ್ರಿ ಈ ಸ್ಮೆಲ್. ಯಾರಿಗೆಲ್ಲ ಗಸಗಸೆ ಪಾಯಸ ಅಂದ್ರೆ ಬಹಳ ಇಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಫ್ರೆಂಡ್ಸ್ ನನಗೆ. ನೋಡ್ರಿ ಕಲರನ್ನು ಯಾವ ತರ ಚೇಂಜ್ ಆಗತ್ತೆ ಅಂತ ಹೇಳಿ. ನೋಡ್ರಿ ಫ್ರೆಂಡ್ಸ್, ಫೈನಲಿ ನಮ್ ಪಾಯಸ ಈ ತರ ರೆಡಿ ಆಯ್ತು ನೋಡ್ರಿ. ಈ ಕನ್ಸಿಸ್ಟೆಂಟ್ ಇರ್ಬೇಕು ನೋಡ್ರಿ, ಅಂದ್ರೆ ಕುಡಿಯೋ ತರ ಇರ್ಬೇಕು ಇದು. ಯಾವಾಗ್ಲೂ ಗಸಗಸೆ ಪಾಯಸ ಅಂದ್ರೆ ಗ್ಲಾಸಲ್ಲೇ ಹಾಕೊಂಡು ಅಥವಾ ಬೌಲಲ್ಲಿ ಹಾಕೊಂಡು ಸ್ಪೂನ್ಲಿಂದ ಕುಡಿಯೋ ತರ ಇರ್ಬೇಕು ನೋಡ್ರಿ. ಈ ತರ ನೋಡ್ರಿ ಗಮ್ಮಂತ ಸ್ಮೆಲ್ ಬರಾಗತ್ತದ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಗಸಗಸೆ ಪಾಯಸ ಬಹಳ ಒಳ್ಳೇದು ನೋಡ್ರಿ ಆರೋಗ್ಯಕ್ಕೆ. ಇವಾಗ ಸರ್ವ್ ಮಾಡೋದು ಒಂದೇ ಬಾಕಿ ನೋಡ್ರಿ ಫ್ರೆಂಡ್ಸ್. ಮ್ಯಾಲೆ ನಾನು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಇವಾಗ ಹಾಕ್ತೀನಿ ನೋಡ್ರಿ ಒಂದ್ಸಲ. ನೋಡ್ರಿ ಫ್ರೆಂಡ್ಸ್, ಬಿಸಿ ಬಿಸಿ ಆಗಿರ್ತಕ್ಕಂತಹ ಗಸಗಸೆ ಪಾಯಸ ಈ ತರ ರೆಡಿ ಆಯ್ತು ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಯಾವ ತರ ಬಂದದಂತ ತಿಳಿಸ್ರಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.